ರೀತಿ ಒಂದು ಚಿಕನ್ ಸಾರು ಮಾಡಿದರೆ ಊಟಕ್ಕೂ ಚೆನ್ನಾಗಿರುತ್ತೆ. ಹಾಗೆ ಬ್ರೇಕ್‌ಫಾಸ್ಟ್ ಇಡ್ಲಿ, ದೋಸೆ, ಪೂರಿ, ಚಪಾತಿಗೆಲ್ಲ ಸೂಪರ್ ಕಾಂಬಿನೇಷನ್. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಾನಿಲ್ಲಿ 1 ಕೆಜಿ ಚಿಕನ್ನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಚಿಕನ್ ಬೇಯಲಿಕ್ಕೆ ನಾನೊಂದು ಕುಕ್ಕರ್ ಇಟ್ಟಿದ್ದೇನೆ. ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ 2 ಚಕ್ಕೆ, 2 ಲವಂಗ ಹಾಕ್ಕೊಳ್ತಿದ್ದೇನೆ ಪರಿಮಳಕ್ಕೆ ಬೇಕಾಗಿ. ಇಲ್ಲಿ 1 ಈರುಳ್ಳಿಯನ್ನು ನಾನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಸ್ವಲ್ಪ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಮಗೆ ಈರುಳ್ಳಿ ಫ್ರೈ ಮಾಡುವಾಗ ಅದರ ಕಲರ್ ಚೇಂಜ್ ಆದಾಗ ಗೊತ್ತಾಗ್ತದೆ ಈರುಳ್ಳಿ ಫ್ರೈ ಆಗಿರುತ್ತೆ ಅಂತ. ಈಗ ಸಾಕು ನೋಡಿ, ಚೆನ್ನಾಗಿ ಫ್ರೈ ಆಗಿದೆ ಇದು. ಈಗ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಚಿಕನನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಚಿಕನ್ ಹಾಕಿದ ನಂತರನೂ ಹಾಗೆ ನಾವು ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಎಣ್ಣೆಯಲ್ಲಿ ಸರಿಯಾಗಿ ಮಿಕ್ಸ್ ಆದರೆ ನೀರಿನ ಅಂಶ ಇದೆಯಲ್ಲ ಚೆನ್ನಾಗಿ ಅದರಲ್ಲಿ ಹೋಗ್ತದೆ. ನಾವು ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು. ಯಾವಾಗಲೂ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಇಟ್ಟರೆ ತುಂಬ ರುಚಿಯಾಗಿರ್ತದೆ. ಈಗ ನಾನು ಇದಕ್ಕೆ ಅರಿಶಿನ ಹಾಕ್ಕೊಳ್ತಾ ಇದ್ದೇನೆ. ನಾನ್ ವೆಜ್ಗೆ ಯಾವಾಗಲೂ ಅರಿಶಿನ ಮುಖ್ಯವಾಗಿ ಹಾಕಬೇಕು. ಇದನ್ನೊಂದು ಕರೆಕ್ಟ್ ಒಂದು 5 ನಿಮಿಷ ಆದರೂ ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಆಗ ನಮಗೆ ಗೊತ್ತಾಗ್ತದೆ ಚಿಕನ್ ಸ್ವಲ್ಪ ಬೆಂದಾಗಿ ಆಗ್ತದಲ್ಲ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಆಗ ಮಾತ್ರ ಸಾರು ತುಂಬ ರುಚಿಯಾಗಿ ಬರೋದು. ಫಸ್ಟಿಗೆ ನಾವು ಉಪ್ಪು ಯಾವಾಗಲೂ ಹಾಕಬಾರ್ದು. ನೋಡಿ ಈ ರೀತಿ ಅದು ನೋಡಿ ಕಲರ್ ಸ್ವಲ್ಪ ಚೇಂಜ್ ಆಗಿರುತ್ತಲ್ಲ ಆಗ. ಈಗ ಇದಕ್ಕೆ ನಾವು ಮುಚ್ಚಳ ಮುಚ್ಚಿ ಚಿಕನ್ನ ಬೇಯಲಿಕ್ಕೆ ಇಡಬೇಕು. ಮಸಾಲೆ ರೆಡಿ ಮಾಡುವ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಅದು ಬಿಸಿಯಾಗಿದ ತಕ್ಷಣ 1.5 ಸ್ಪೂನು ಕಾಳುಮೆಣಸು, ಸ್ವಲ್ಪ ಸೋಂಪು, ಹಾಗೆ 2 ಚಕ್ಕೆ, 2 ಲವಂಗ, ಹಾಗೆ 2 ಸ್ಪೂನು ಕೊತ್ತಂಬರಿ ಬೀಜವನ್ನು ಹಾಕ್ಕೊಂಡಿದ್ದೇನೆ. ಇಲ್ಲಿ 14 ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡಿದ್ದೇನೆ. ಇದು ಮೆಣಸಿನ್ಕಾಯಿ ಹೇಗಿದ್ರೆ ಖಾರ ಇರಲ್ಲ, ಕಲರ್ ಮಾತ್ರ. ಹಾಗೆ 2 ಈರುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ. ನೀವು ಖಾರಕ್ಕೆ ಬೇಕಾದರೆ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಬೋದು. ಆದರೆ ನಾನಿಲ್ಲಿ ಪೆಪ್ಪರ್ ಹಾಕಿದ್ದೇನೆ 1.5 ಸ್ಪೂನು. ಹಾಗೆ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡಿದ್ದೇನೆ. ಮತ್ತು ನಾವು ಜಾಸ್ತಿ ಬ್ಯಾಡಗಿ ಮೆಣಸಿನ್ಕಾಯಿ ಯೂಸ್ ಮಾಡೋದು. ಇದನ್ನು ಸ್ವಲ್ಪ ಫ್ರೈ ಮಾಡುವ. ಈಗ ನಾನು ನೋಡಿ ಇಲ್ಲಿ ಬೆಳ್ಳುಳ್ಳಿ 15 ಸೊಳ್ಳು ಬೆಳ್ಳುಳ್ಳಿ ಮತ್ತು 1 ಶುಂಠಿಯನ್ನು ಹಾಕ್ಕೊಂಡಿದ್ದೇನೆ. ಒಂದು ಒಳ್ಳೆ ಪರಿಮಳ ಕೊಡ್ತದೆ ಇದನ್ನು ಹಾಕಿದರೆ. ಇದನ್ನು ಸರಿಯಾಗಿ ನಾವು ಮಿಕ್ಸ್ ಮಾಡುವ. 2 ಟೊಮೆಟೊ ಹಾಕ್ತಾ ಇದ್ದೇನೆ. ಟೊಮೆಟೊ ಹಾಕಿದ ಮೇಲೆ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಯಾಕಂದರೆ ಟೊಮೆಟೊದು ಹಸಿ ಸ್ಮೆಲ್ ಇರಬಾರ್ದು ಯಾವಾಗಲೂ, ಇಲ್ಲಾಂದರೆ ಸಾರಿಗೆ ಅಷ್ಟು ರುಚಿ ಬರಲ್ಲ. ಟೊಮೆಟೊವನ್ನು ಸರಿಯಾಗಿ ಫ್ರೈ ಮಾಡಿದಾಗ ನಮಗೆ ಗೊತ್ತಾಗ್ತದೆ, ಅದರ ಕಲರ್ ಚೇಂಜ್ ಆಗ್ತದೆ. ನೋಡಿ ಈ ರೀತಿ ಬರ್ತದೆ ನೋಡಿ. ಇದನ್ನು ಸರಿಯಾಗಿ ಫ್ರೈ ಮಾಡಿದ್ರೆ ಈ ರೀತಿ ಆಗ್ತದೆ. ಟೊಮೆಟೊ ಸರಿಯಾಗಿ ಫ್ರೈ ಆದ ಮೇಲೆ ನಾನು 1 ಕಪ್ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೇನೆ. ಇದನ್ನು ಕೂಡ ಹಾಗೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಹಾಗೆ ನಾನಿಲ್ಲಿ 1 ಹಿಡಿ ಕೊತ್ತಂಬರಿ ಸೊಪ್ಪು, ಹಾಗೆ 1 ಹಿಡಿ ಪುದೀನ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಇದು ಹಾಕಿದರೆ ಉಂಟಲ್ಲ ಸಾರಿನ ಒಂದು ರುಚಿಯೇ ಒಂದು ಅದ್ಭುತ ಅಂತ ಹೇಳ್ಬೋದು. ಆ ರೀತಿಯ ಒಂದು ರುಚಿಯನ್ನು ಕೊಡ್ತದೆ. ಮತ್ತು ಈ ರೀತಿ ಚಿಕನ್ ಸಾರು ಮಾಡಿದರೆ ನಮಗೆ ಪೂರಿ, ಚಪಾತಿ ಮತ್ತು ರೊಟ್ಟಿಗೆ ಎಲ್ಲ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಮತ್ತು ಗೀ ರೈಸಿಗೂ ಹಾಗಿದು ತುಂಬ ಚೆನ್ನಾಗಿರ್ತದೆ. ಇದು ಸ್ವಲ್ಪ ಫ್ರೈ ಆಗಬೇಕು. ಇಲ್ಲಿ ನೋಡಿ ಟೊಮೆಟೊ, ಪುದೀನ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಎಲ್ಲ ಒಂದು ಹಸಿ ಮಸಾಲೆ ಅಲ್ವಾ, ಅದು ಕರೆಕ್ಟಾಗಿ ಫ್ರೈ ಆಗಿದೆ. ಸಾಕು. ಈಗ ತಣ್ಣಗಾಗಿದ ತಕ್ಷಣ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಮಸಾಲೆ ರೆಡಿ ಆಗಿದೆ. ಈಗ ಚಿಕನ್ ಬೆಂದಿರ್ತದೆ ನೋಡುವ. ನೋಡಿ ಕರೆಕ್ಟಾಗಿ ಬೆಂದಿದೆ. ಈಗ ನಾವು ಇದಕ್ಕೆ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಮಸಾಲೆಯನ್ನು ಇದಕ್ಕೆ ಹಾಕ್ಕೋಬೇಕು. ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಯಾಕಂದರೆ ನೀರು ಹಾಕೋ ಮುಂಚೆ ಇದನ್ನು ಸ್ವಲ್ಪ ಹೊತ್ತು ನಾವು ಈ ಚಿಕನ್ ಜೊತೆ ಬೇಯಲಿಕ್ಕೆ ಬಿಡಬೇಕು. ಆಗ ಏನಾದರೂ ಹಸಿ ಸ್ಮೆಲ್ ಇದ್ದರೆ ಇದು ಹೋಗ್ತದೆ. ನಂತರ ನಾವು ಯಾವಾಗಲೂ ನೀರು ಹಾಕ್ಕೋಬೇಕು. ನೋಡಿ ಮಸಾಲೆ ಕುದಿಯೋದು ನಮಗೆ ಕಾಣ್ತದೆ. ಈ ರೀತಿ ಒಂದು ಸ್ವಲ್ಪ ಕುದ್ರೆ ಸಾಕು. ಯಾಕಂದರೆ ಅದು ತುಂಬ ರುಚಿಯಾಗಿರ್ತದೆ. ಇಲ್ಲದ್ರೆ ಒಂಥರ ರಸದಲ್ಲಿ ನಮಗೆ ಹಸಿ ಸ್ಮೆಲ್ ಬರಬಾರ್ದು. ಈಗ ನಾವು ಇದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ಕೊಳ್ಳುವ. ನೀರು ಹಾಕಿದ ಮೇಲೆ ಇದನ್ನು ಸರಿಯಾಗಿ ನಾವು ಹದ ಮಾಡಿಕೊಳ್ಬೇಕು. ಹದ ಕರೆಕ್ಟಾಗಿದೆ. ಈಗ ನಾವು ಮುಚ್ಚಳ ಮುಚ್ಚಿ ಇದನ್ನು ಬೇಯಿಸಬೇಕು. ಬನ್ನಿ ಈಗ ಬೆಂದಿರ್ತದೆ ನೋಡುವ. ನೋಡಿ ಕುದಿ ಬರ್ತಾ ಉಂಟು. ನೋಡಿ ಒಳ್ಳೆ ಘಮ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾ ಉಂಟು. ಈ ರೀತಿ ಸಾರು ಮಾಡಿದಾಗ ನಿಮಗೆ ಪೂರಿ, ಚಪಾತಿ, ದೋಸೆ, ರಾಗಿ ಮುದ್ದೆಗೆಲ್ಲ ತುಂಬ ಚೆನ್ನಾಗಿರ್ತದೆ. ವೈಟ್ ರೈಸಿಗೆ ತುಂಬ ಚೆನ್ನಾಗಿರ್ತದೆ. ಹಾಗೆ ಗೀ ರೈಸ್ ಎಲ್ಲ ಮಾಡ್ತೇವಲ್ಲ, ಅದಕ್ಕೆ ಒಂದು ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ರುಚಿ ರುಚಿಯಾದ ಚಿಕನ್ ಸಾರು ರೆಡಿ ಆಗಿದೆ. ಇವತ್ತಿನ ನನ್ನ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿಕೊಳ್ಳಿ. ಇಷ್ಟ ಆದರೆ ನೀವು ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.